ಎಲ್ಲರಿಗೂ ನಮಸ್ಕಾರ. ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 37ನ ಪ್ರಕಾರ ಒಂದು ವೇಳೆ ಪ್ಲೇಂಟಿಫ್ ಡಿಫೆಂಡೆಂಟ್ನಿಂದ ಮನಿಯನ್ನು ಅಂದರೆ ಹಣವನ್ನು ರಿಕವರಿ ಮಾಡಿಕೊಳ್ಬೇಕು ಅಂದಾಗ ಡಿಫೆಂಡೆಂಟ್ ಹತ್ತಿರ ಯಾವುದೇ ರೀತಿಯಲ್ಲಿ ಸ್ಟ್ರಾಂಗ್ ಡಿಫೆನ್ಸ್ ಇಲ್ಲದೇ ಇದ್ದಾಗ ಕೋರ್ಟ್ ಪ್ರೊಸೀಜರನ್ನು ಫಾಸ್ಟ್ ಮಾಡುವ ಸಲುವಾಗಿ ಸಮ್ಮರಿ ಶೂಟ್ಸನ್ನು ಫೈಲ್ ಮಾಡ್ಬೋದು. ಈ ಆರ್ಡರ್ 37 ಹೈಕೋರ್ಟ್ಸ್, ಸಿಟಿ ಸಿವಿಲ್ ಕೋರ್ಟ್ಸ್, ಸ್ಮಾಲ್ ಕಾಸಸ್ ಕೋರ್ಟ್ಸ್ ಮತ್ತು ಯಾವುದೇ ಅದರ್ ಕೋರ್ಟ್ಗಳಿಗೆ ಈ ಒಂದು ಆರ್ಡರ್ 37 ಅಪ್ಲೈ ಆಗುತ್ತೆ. ಹೈಕೋರ್ಟ್ ಯಾವ ಟೈಪ್ನ ಕೇಸಸ್ಗಳು ಸಮ್ಮರಿ ಶೂಟ್ಸ್ನ ಆ ಒಂದು ಪರದೆಯ ಒಳಗಡೆ ಬರಬೇಕು ಅಥವಾ ಲಿಮಿಟ್ ಆಗಬೇಕು ಅನ್ನೋದನ್ನು ಹೈಕೋರ್ಟ್ಗಳು ನಿರ್ಧಾರ ಮಾಡ್ತವೆ. ಆರ್ಡರ್ 37ನಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ನೆಗೋಸಿಯೇಬಲ್ ಇನ್ಸ್ಟ್ರುಮೆಂಟ್ಸ್ಗಳಾದಂತಹ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಹುಂಡೀಸ್, ಪ್ರಾಮಿಸರಿ ನೋಟ್ಸ್ ಅಥವಾ ರಿಟರ್ನ್ ಕಾಂಟ್ರಾಕ್ಟ್ಸ್ಗಳ ಮುಖಾಂತರ ಹಣದ ವ್ಯವಹಾರ ಆಗಿದ್ದರೆ, ಅಲ್ಲಿ ಹಣವನ್ನು ಕ್ಲೇಮ್ ಮಾಡಿದರೆ ಅಥವಾ ಯಾವುದೇ ಸ್ಟ್ಯಾಟ್ಯೂಟರಿ ಲಯಾಬಿಲಿಟಿ ಇದ್ದರೆ ಮತ್ತು ಗ್ಯಾರಂಟೀಸ್ಗಳ ಇದ್ದರೆ ಮತ್ತು ಅಲ್ಲಿ ಲಿಕ್ವಿಡೇಟೆಡ್ ಸಮ್ ಅಂದರೆ ಒಂದು ಫಿಕ್ಸ್ಡ್ ಅಮೌಂಟ್ನ ಒಂದು ನಿರ್ಧಾರ ಆಗಿದ್ದರೆ ಅಂತಹ ಕೇಸಸ್ಗಳಲ್ಲಿ ಈ ಆರ್ಡರ್ 37 ಪ್ರೊಸೀಜರನ್ನು ಫಾಲೋ ಮಾಡಲಾಗುತ್ತೆ. ಪ್ಲೇಂಟಿಫ್ ಏನಾದರೂ ಈ ಆರ್ಡರ್ 37ನ ಅಡಿಯಲ್ಲಿ ಸಮ್ಮರಿ ಶೂಟನ್ನು ಫೈಲ್ ಮಾಡಬೇಕು ಅಂದಾಗ ಆತ ಆರ್ಡರ್ 37ನಲ್ಲಿ ಈ ಶೂಟನ್ನು ಫೈಲ್ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಬೇಕಾಗತ್ತೆ. ಮತ್ತು ಈ ಆರ್ಡ್ರನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ರಿಲೀಫನ್ನು ಕೇಳೋದಿಲ್ಲ ಅಂತೇಳಿ ಹೇಳಬೇಕಾಗತ್ತೆ. ಆರ್ಡರ್ 37 ಅನ್ನುವಂತಹ ಟೈಟಲನ್ನು ಕೊಡಬೇಕಾಗತ್ತೆ. ಇಲ್ಲಿ ಇಂತಹ ಒಂದು ಸಮ್ಮರಿ ಶೂಟ್ನಲ್ಲಿ ಡಿಫೆಂಡೆಂಟ್ ಆಟೋಮೆಟಿಕ್ ಆಗಿ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಪ್ರಿಸ್ಕ್ರೈಬ್ಡ್ ಫ್ರಾಮ್ನಲ್ಲಿ ಸಮನ್ಸ್ ಡಿಫೆಂಡೆಂಟ್ಗೆ ಸರ್ವ್ ಆಗಿದ್ದರೆ ಆತ ಸಮನ್ಸ್ ಸರ್ವ್ ಆದಂತಹ 10 ಡೇಸ್ನ ಒಳಗಡೆ ಅಪಿಯರ್ ಆಗದೆ ಹೋದಾಗ ಆತನ ವಿರುದ್ಧ ಮಾಡಿದಂತಹ ಅಲಿಗೇಷನ್ಸ್ಗಳನ್ನು ಆತ ಅಡ್ಮಿಟ್ ಮಾಡಿಕೊಂಡಿದ್ದಾನೆ ಅಂತೇಳಿ ಭಾವಿಸಲಾಗುತ್ತೆ ಮತ್ತು ಇಮಿಡಿಯೇಟ್ ಆಗಿ ಆತನ ವಿರುದ್ಧ ಎಕ್ಸ್ಪಾರ್ಟೆ ಡಿಕ್ರಿಯನ್ನು ಕೂಡ ಮಾಡಲಾಗುತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಅಪಿಯರ್ ಆದರೆ ಪ್ಲೇಂಟಿಫ್ಗೆ ಜಜ್ಮೆಂಟ್ನ ಸಲುವಾಗಿ ಸಮನ್ಸನ್ನು ಕೊಡಲಾಗುತ್ತೆ ಮತ್ತು ಡಿಫೆಂಡೆಂಟ್ ವಿದಿನ್ 10 ಡೇಸ್ನ ಒಳಗಡೆ ಆತ ಅದನ್ನು ಡಿಫೆಂಡ್ ಮಾಡಿಕೊಳ್ಬೇಕಾಗತ್ತೆ. ಒಂದು ವೇಳೆ ಡಿಫೆಂಡ್ ಮಾಡಿಕೊಳ್ಳೋ ಸಲುವಾಗಿ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ತೋರಿಸಿದ್ರೆ ತಾನು ತೆಗೆದುಕೊಳ್ಳುವಂತಹ ಡಿಫೆನ್ಸ್ ಫ್ರೈವ್ಲೆಸ್ ಅಲ್ಲ, ವೆಕ್ಸೇಷಿಯಸ್ ಅಲ್ಲ ಅಂತೇಳಿ ತೋರಿಸಿದ್ರೆ ಕೋರ್ಟ್ ಅನ್ಕಂಡೀಷನಲ್ ಲೀವನ್ನು ಅಂದರೆ ಆತನಿಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಲೀವನ್ನು ಕೊಡುತ್ತೆ ಅಥವಾ ಕಂಡೀಷನಲ್ ಲೀವನ್ನು ಕೂಡ ಕೊಡ್ಬೋದು. ಕಂಡೀಷನಲ್ ಲೀವ್ ಅಂತಂದರೆ ಸೆಕ್ಯೂರಿಟಿ ಕೊಡುವಂಥದ್ದು ಮತ್ತು ಕೆಲವೊಂದಷ್ಟು ಹಣವನ್ನು ಡೆಪಾಸಿಟ್ ಮಾಡುವಂಥದ್ದು. ಈ ಒಂದು ಕಂಡೀಷನ್ನ ಮೇಲೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ಪರ್ಮಿಟ್ ಮಾಡುತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಕೆಲವೊಂದಷ್ಟು ಅಮೌಂಟನ್ನು ಆತ ಅಡ್ಮಿಟ್ ಮಾಡಿದರೆ ಆ ಅಮೌಂಟನ್ನು ಮೊದಲು ಡೆಪಾಸಿಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಲೇಟಾಗಿ ಅಪಿಯರ್ ಆದರೆ, ಲೇಟ್ ಲೀವ್ ಅಪ್ಲಿಕೇಶನನ್ನು ಫೈಲ್ ಮಾಡಿದರೆ, ಸಫಿಷಿಯೆಂಟ್ ಕಾಸನ್ನು ತೋರಿಸಿದರೆ ಕೋರ್ಟ್ ಆತನಿಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡುತ್ತೆ. ಕೆಲವೊಂದು ಸ್ಪೆಷಿಯಲ್ ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಕೋರ್ಟ್ ಇವನ್ ಡಿಕ್ರಿ ಆದರೂ ಕೂಡ ಡಿಕ್ರಿಯನ್ನು ಸೆಟ್ ಅಸೈಡ್ ಮಾಡುತ್ತೆ, ಡಿಫೆಂಡೆಂಟ್ಗೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡುತ್ತೆ. ಕೋರ್ಟ್ ನೆಗೋಸಿಯೇಬಲ್ ಇನ್ಸ್ಟ್ರುಮೆಂಟ್ಸ್ಗಳನ್ನು ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಆರ್ಡರ್ ಮಾಡುತ್ತೆ ಮತ್ತು ಎಲ್ಲಿಯವರೆಗೆ ಕಾಸ್ಟ್ನ ಸಲುವಾಗಿ ಸೆಕ್ಯೂರಿಟಿಯನ್ನು ಡೆಪಾಸಿಟ್ ಮಾಡೋದಿಲ್ಲವೋ ಅಲ್ಲಿವರೆಗೆ ಪ್ರೊಸೀಡಿಂಗ್ಸನ್ನು ಸ್ಟೇ ಮಾಡುತ್ತೆ. ಮತ್ತು ಈ ಒಂದು ಆರ್ಡರ್ 37ನಲ್ಲಿ ಪ್ಲೇಂಟಿಫ್ ಎಕ್ಸ್ಪೆನ್ಸಸ್ಗಳನ್ನು ಕೂಡ ರಿಕವರ್ ಮಾಡ್ಕೊಳ್ಬೋದು. ಒಂದು ವೇಳೆ ಸಮ್ಮರಿ ಶೂಟ್ನಲ್ಲಿ ಯಾವುದೋ ಒಂದು ಪ್ರೊಸೀಜರ್ ಕವರ್ ಆಗಿರಲಿಲ್ಲ ಅಂತಂದರೆ ನಾರ್ಮಲ್ CPC ಸಿವಿಲ್ ಪ್ರೊಸೀಜರ್ ಕೋಡನ್ನು ಫಾಲೋ ಮಾಡಲಾಗುತ್ತೆ. ಸೊ ಇದು ಆರ್ಡರ್ 37 ಸಮ್ಮರಿ ಶೂಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಆರ್ಡರ್.